ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಗೀ ರೈಸ್ ಹೆಂಗೆ ಮಾಡಬೇಕು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ತುಂಬ ಈಸಿ. ಆ್ಯಂಡ್ ಇಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನು ಗೀ ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 5ರಿಂದ 6 ಗೋಡಂಬಿನ ಆಲ್ಮೋಸ್ಟ್ ಸ್ವಲ್ಪ ರೆಡ್ ಬ್ರೌನ್ ಕಲರಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಆನಿಯನಲ್ಲಿ ಹಾಫ್ ಆನಿಯನ್ ನಾನು ಈ ಥರ ಬ್ರೌನ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಗಾರ್ನಿಷ್ ಪರ್ಪಸ್. ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ಈ ಥರ ಸೈಡಲ್ಲಿ ತೆಕ್ಕೊಂಡ್ಬಿಡಿ 2 ಗೋಡಂಬಿ ಮತ್ತು ಆನಿಯನ್. ಸೊ ಆಮೇಲೆ ಅದೇ ಗೀನಲ್ಲಿ ಸೊ ರಾ ಮಸಾಲ ಏನಿರುತ್ತೆ ಅದು ಹಾಕ್ಕೊಳ್ಳಿ. ಅದಾಕಿದ್ಮೇಲೆ ಇನ್ನೂ ಮಿಕ್ಕಿದ್ದು ಹಾಫ್ ಆನಿಯನ್ ಇರುತ್ತಲ್ಲ ಅದು ಹಾಕ್ಕೊಂಡ್ಬಿಡಿ. ಅದಾಗಿದ್ಮೇಲೆ ನಾನು ಇಲ್ಲಿ 1 ಕಪ್ಪು ರೈಸ್ ತೊಗೊಂಡಿದ್ದೀನಿ. ಸೊ 1 ಕಪ್ ರೈಸ್ ತೊಗೊಂಡ್ರೆ ಅದಕ್ಕೆ 1.5 ಕಪ್ಪು ವಾಟರ್ ತೊಗೊಳ್ಳಿ. ಸೊ ಅದಾದಮೇಲೆ ಸಾಲ್ಟ್ ತೊಗೊಳ್ಳಿ, 1 ಸ್ಪೂನ್ ಸಾಲ್ಟ್. ನಿಮಗೆ ಟೇಸ್ಟ್ ನೋಡ್ಕೊಳ್ಳಿ, ಆಮೇಲೆ ಟೇಸ್ಟ್ ಯಾವ ಥರ ಬೇಕು ಅಂದರೆ ಎಷ್ಟು ಬೇಕು ಸಾಲ್ಟು ಅಷ್ಟು ಹಾಕ್ಕೊಂಡ್ಬಿಡಿ. ಸೊ ಇಲ್ಲಿ ನಾನು 1.5 ಕಪ್ ವಾಟರ್ ಹಾಕಿದ್ಮೇಲೆ ನಾನು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲಿ 1 ಮೆಣಸಿನ್ಕಾಯಿ ಹಾಕಿಬಿಟ್ಟಿದ್ದೀನಿ. 1 ಮೆಣಸಿನ್ಕಾಯಿ ಹಾಕಿ ಸೊ ವಿಸಿಲ್ ಹಾಕಕ್ಕೆ ಇಡಿ. ಸೊ ಇಲ್ಲಿ ನಾನು 3 ವಿಸಿಲ್ ತೊಗೊಂಡಿದ್ದೀನಿ. ಸೊ ಏನಕ್ಕಂದರೆ ಬಿಡಿ ಬಿಡಿ ಬರುತ್ತೆ, ಇಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿರೋದ್ರಿಂದ ಬಿಡಿ ಬಿಡಿ ಬರುತ್ತೆ. ಸೊ ಅದಾದಮೇಲೆ 3 ವಿಸಿಲ್ ಆದಮೇಲೆ ತೆಗೆದು ನೋಡಿ. ಸೊ ಅದಾದಮೇಲೆ ಲಾಸ್ಟಲ್ಲಿ ಗೋಡಂಬಿ ಮತ್ತು ಆನಿಯನ್ ಏನು ಫ್ರೈ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಕಲಿಸ್ಬೇಡಿ, ಸೊ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಬಿಸಿ ಬಿಸಿ ಗೀ ರೈಸಸ್ ಟೇಸ್ಟ್ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಸೊ ಟ್ರೈ ಮಾಡಿ, ಕಂಪ್ಲೀಟಾಗಿ ಫಿದಾ ಆಗಿಬಿಡ್ತೀರಾ. ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ರೆಸ್ಟೋರೆಂಟ್ ಸ್ಟೈಲ್. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಆ್ಯಂಡ್ ಹೆಂಗಿದೆ ಅಂತ ಹೇಳಿ.